ಈಗ ಎಕ್ಸಾಕ್ಟ್ ನಾವು ಅದಡಿ ಕೆರೆ ಹತ್ರ ಇದ್ದೀವಿ. ಏನು ನಾಗ್ನೂರು ಮೇಲೆ ಬಂದ್ವಲ್ಲ, ಹಳ್ಳಿ ಮೇಲೆ ರೋಡ್ಸ್ ಎಲ್ಲ ಟಾಪ್ ಆ್ಯಂಡ್ ಟಾಪ್ ಇದ್ದಾವೆ. ಈ ಸ್ಟೇಟ್ ಹೈವೇಗೆ ಬಂದು ಜಾಯ್ನ್ ಆಗೋಕ್ಕಿಂತ ಮುಂಚೆ ತನಕ ನೋಡು, ಒನ್ ವೇಲಿ ಹೆಂಗೆ ಹೋಗ್ತಾನೆ ಅವನು, ಹಿಂಗೆ ಹೋಗ್ತಾನೆ, ಆಪೋಸಿಟಲ್ಲಿ ಯಾವಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ಮತ್ತೆ ಹೆಂಗೆ ಹೊಡಿತೀರಿ ಗಾಡಿನ, ಯಾವಂದ್ರೆ ಜೀವ ತೆಗಿತೀರಿ ನೋಡ್ರಿ ನೀವು. ಬಂತಲ್ಲ, ಹಾಂ, ಕಾರ್ನೂರಿಗೆ ಹೋಗಿ ಅಲ್ಲೇ ಹೋಗ್ಬೇಕು. ಅಯ್ಯೋ, ಒಂದು 90 ಎಷ್ಟು ದೂರ ಬಂದಿವಲ್ಲೋ ನಾವು. ತತಾ ಫಾಲ್ಸ್ ಇಲ್ಲನಾ ಸ್ನೇಹಿತರೆ? ಈಗ ತಾನೇ ನಾವು ಬಂದು ಕಾರಿಗ್ನೂರಲ್ಲಿ ನಿಲ್ಸಿದ್ವಿ ನಮ್ಮ ಬೈಕ್ನ. ನಾವು ಬರೋದೇ ಒಂದು ಸಾಹಸ ಆಯ್ತು ಇಲ್ಲಿ. ಆ್ಯಕ್ಚುಲಿ ನಾವು ಕಾರಿಗ್ನೂರು ಫಾಲ್ಸ್ಗೆ ಅಲ್ಲಿ ಲೆಫ್ಟಲ್ಲಿ ಬರಬೇಕಾಗಿತ್ತು. ನಾವು ಸೀದಾ ಸ್ಟ್ರೇಟ್ ಆಗೋದ್ವಿ ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋಗಬೇಡಿ, ಹೋದ್ರೆ ಮಣ್ಣು ತಿನ್ನೋ ಕೆಲಸ ಆಗುತ್ತೆ. ಕೊನೆಗೂ ನಾವು ಬಂದ್ವಿ ಕಾರಿಗ್ನೂರು ಫಾಲ್ಸ್ ಹತ್ರ. ನಮ್ಮ ಹಿಂದ್ಗಡೆನೇ ಇದೆ ಫಾಲ್ಸ್, ಕಾಣಿಸ್ತಿದೆ ಅಲ್ಲ. ಬಟ್ ಇಲ್ಲಿದೆ ಅಲ್ಲ, ಈ ಕಲ್ ಮೇಲೆ ನಡಿತೀವಲ್ಲ, ಇಲ್ಲಿ ಹುಷಾರಾಗಿ ನಡಿಬೇಕು. ಇಲ್ಲಿ ಅದಕ್ಕಿಂತ ಡೇಂಜರ್ ಇಲ್ಲಿದೆ ನೋಡಿ, ಇದ್ರ ಮೇಲೆ ನಡೆಯುವಾಗ ಇಲ್ಲೆಲ್ಲ ನಡೆಯೋಕ್ಕೆ ಹೋಗ್ಬೇಡಿ, ಯಾಕಂದರೆ ಇಲ್ಲಿ ಸ್ವಲ್ಪ ಜಾರು ಬಿದ್ದರೆ ಕೆಳಗಡೆ ಕಲ್ಲಿದ್ದಾವೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ಕೂಡ ನಾನು ದಾವಣಗೆರೆಯ ಒಂದು ನಿಯರೆಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಪ್ಲೇಸ್ ಹೆಸರು ಬಂದು ಕಾರಿಗ್ನೂರು ಫಾಲ್ಸ್. ದಾವಣಗೆರೆಯಿಂದ ಸುಮಾರು 32 ಕಿಲೋಮೀಟ್ರ್ ಆಗುತ್ತೆ. ಶಾಮನೂರಿಂದ ಆದರೆ ನಮಗೆ 28 ಕಿಲೋಮೀಟ್ರ್ ಆಗುತ್ತೆ. ಈಗ ನಾನು ನಾಗ್ನೂರು ಬಿಟ್ಟಿದ್ದೀನಿ. ನಾಗ್ನೂರು ಅಂದರೆ ಶಾಮನೂರಿಂದ ಒಳಗಡೆ ಬಂದರೆ ನಾಗ್ನೂರು, ಲೆಫ್ಟ್ ಸೈಡಿಗೆ ಬಂದರೆ. ರೈಟ್ ಸೈಡಿಗೆ ಹೋದರೆ ನಾವು ದೇವ್ರಬೆಳೆ ಕೆರೆಗೆ ಹೋಗ್ತೀವಿ. ಏನು ಕಾಣಿಸುತ್ತಲ್ಲ, ನನ್ನ ಲೆಫ್ಟ್ ಸೈಡ್ ಇದೆಯಲ್ಲ ಅದಡಿ ಕೆರೆ ಇದು. ನಾವೇನು ನಾಗ್ನೂರು ಮೇಲೆ ಬಂದ್ವಲ್ಲ, ಹಳ್ಳಿ ಮೇಲೆ ರೋಡ್ಸ್ ಎಲ್ಲ ಟಾಪ್ ಆ್ಯಂಡ್ ಟಾಪ್ ಇದ್ದಾವೆ. ಈ ಸ್ಟೇಟ್ ಹೈವೇಗೆ ಬಂದು ಜಾಯ್ನ್ ಆಗೋಕ್ಕಿಂತ ಮುಂಚೆ ತನಕ ಈ ಸ್ಟೇಟ್ ಹೈವೇನ ಸ್ವಲ್ಪ ಅಲ್ಲಿ ಇಲ್ಲಿ ತೆಗ್ಗು ಎಲ್ಲ ಜಾಸ್ತಿ ಇದೆ. ಈಗ ಎಕ್ಸಾಕ್ಟ್ ನಾವು ಅದಡಿ ಕೆರೆ ಹತ್ರ ಇದ್ದೀವಿ. ಕೆರೆಯಲ್ಲಿ ನೀರು ತುಂಬ ತುಂಬಿದೆ, ಅದಕ್ಕೆ ನಿಲ್ಲಿಸಿದ್ವಿ. ಏನು ಕಾಣುತ್ತೆ ನೋಡೋಣ ಅಂತ. ಎಲ್ಲಿ ಬರ್ತೀವ ಮರೆಯ 90 ಏನಾರು ನೋಡಿ ಹೋಗೋದು ನೋಡಿ. ಇವರು ನೋಡು, ಒನ್ ವೇಲಿ ಹೆಂಗೆ ಹೋಗ್ತಾನೆ ಅವನು, ಹಿಂಗೆ ಹೋಗ್ತಾನೆ, ಆಪೋಸಿಟಲ್ಲಿ ಯಾವಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ಮತ್ತೆ ಹೆಂಗೆ ಹೊಡಿತೀರಿ ಗಾಡಿನ, ಯಾವಂದ್ರೆ ಜೀವ ತೆಗಿತೀರಿ ನೋಡ್ರಿ ನೀವು. ಈ ರೋಡಲ್ಲಿ ಒಂದ್ಸತಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸುತ್ತ ಹಸಿರು, ಮಧ್ಯದಲ್ಲಿ ರೋಡು ಮಸ್ತ್ ಐತಲ್ಲ ವ್ಯೂ. ಕಾರಿಗ್ನೂರೊಳಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಫಾಲ್ಸು ಒಳಗೆ ಹೋಗ್ಬೇಕಂತೆ, 3 ಕಿಲೋಮೀಟ್ರ್ ಆಗುತ್ತೆ. ನಾವೆಲ್ಲಿಗೆ ಹೋಗ್ಬೇಕು ನೋಡಿ. ಈಗ ಇಲ್ಲಿಂದ ಲೆಫ್ಟ್ ಎಲ್ಲೈತೋ ಅದು ರೋಡೇ ಕನ್ಫ್ಯೂಸ್ ಆಗ್ತೈತಲ್ಲ. ಇನ್ನೂ ಎಷ್ಟೈತೆ ದೂರ ಕರೆಕ್ಟಾಗಿ ನೋಡ್ರಪ್ಪ. ಸುಮ್ಮನೆ ಎಲ್ಲಿಗೆ ಬರೋಕತ್ತೀವಿ ನಾವು ದಾದಾ? ಕಾರಿಗ್ನೂರು ಫಾಲ್ಸ್ ಇಲ್ಲಿ ಏನು ಕಾರ್ನೂರು ಬಂತಲ್ಲ, ಹಾಂ, ಕಾರ್ನೂರಿಗೆ ಹೋಗಿ ಅಲ್ಲೇ ಹೋಗ್ಬೇಕು. ಆ ಸಂಧಿ ಇತ್ತಲ್ಲ, ಯಾವುದೋ ದೇವಸ್ಥಾನಕ್ಕೆ ಎಲ್ಲ ದಾರಿ ಇತ್ತಲ್ಲ ಅಲ್ಲಿಗ. ಅಯ್ಯೋ, ಒಂದು 90 ಎಷ್ಟು ದೂರ ಬಂದಿವಲ್ಲೋ ನಾವು. ಹತ್ರ ಕಡೆಯಿಂದ ಹಾಂ, ಅವು ನಡಿಬೇಕಾ ಇಲ್ಲಿ? ಎಲ್ಲ ಹೋಗ್ಬೈದು ಅದು ಅದಕ್ಕೆ ಹೋಗಲ್ಲ. ಹಾಂ, ಥ್ಯಾಂಕ್ಸ್ ದಾದಾ. ಬರಲ್ಲ, ನೀವು ಕಾರಿಗ್ನೂರು ಫಾಲ್ಸಿಗೆ ಬಂದರೆ ಮ್ಯಾಪ್ ಹಾಕೊಂಡು ಬರಬೇಡಿ, ಗೊತ್ತಾಯ್ತಾ? ಗೂಗಲ್ ಮ್ಯಾಪ್ ಹಾಕೊಂಡ್ರು ಕೂಡ ಕಾರಿಗ್ನೂರು ತನಕ ಹಾಕೊಂಡ್ರೆ ಅಷ್ಟೇ. ಯಾಕಂದರೆ ನೀವು ಗೂಗಲ್ ಮ್ಯಾಪಲ್ಲಿ ನೀವು ಕಾರಿಗ್ನೂರು ಫಾಲ್ಸ್ ಅಂತ ಹಾಕೊಂಡ್ರೆ ಅದು ಎಕ್ಸ್ಟ್ರಾ ನಿಮಗೆ 2.5 ಕಿಲೋಮೀಟ್ರ್ ಮುಂದೆ ಕರ್ಕೊಂಡು ಹೋಗುತ್ತೆ. ನೀವು ಕಾರಿಗ್ನೂರಿಗೆ ಬಂದ ತಕ್ಷಣ ಅಲ್ಲಿ ಯಾರಿಗಾರು ಲೋಕಲೈಟ್ಸ್ನ ಕೇಳಿ, ಅಲ್ಲೇ ಒಂದು ಸಣ್ಣ ರೋಡ್ ಇದೆ ಲೆಫ್ಟಿಗೆ ಅಂತೆ, ಅಲ್ಲಿಂದ ಹೋದರೆ ನಿಮಗೆ ಹತ್ರ ಇಲ್ಲ. ಸುಮ್ಮನೆ ಎಕ್ಸ್ಟ್ರಾ ನಡ್ಕೊಂಬರ್ಬೇಕು ನೀವು. ನೋಡಿ, ನಾವು ವಾಪಸ್ ಹೋಗ್ತಾ ಇದ್ದೀವಿ. ನಾವು ಈ ಲೆಫ್ಟಿಗೆ ಹೋಗ್ಬೇಕಾಗಿತ್ತು. ನಾವು ಆವಾಗಲೇ ಮರೆತು ಹಿಂಗೆ ಹೋಗ್ಬಿಟ್ಟು ಉದ್ದಕ್ಕೆ ಗೂಗಲ್ ಮ್ಯಾಪ್ ನಮ್ಮ ಕಡೆ ಸ್ವಲ್ಪ ಕಚ್ಚಾ ಇದೆ ರೋಡ್ ಇದು. ತತಾ ಫಾಲ್ಸ್ ಇಲ್ಲನಾ ಅಣ್ಣ? ಫಾಲ್ಸ್ ಇನ್ನೆಷ್ಟು ದೂರ ಐತೆ? ಇಲ್ಲಿ ಬೋರ್ಡ್ ಇದೆಲ್ಲ, ಇಲ್ಲಿಂದ ರೈಟ್ ಸೈಡಿಗೆ ಹೋಗ್ಬೇಕಂತ. ಫಾಲ್ಸ್ ಇಲ್ಲೇ ಹತ್ರ ಐತಾ? ದಾವಣಗೆರೆ. ಸ್ನೇಹಿತರೆ ಈಗ ತಾನೇ ನಾವು ಬಂದು ಕಾರಿಗ್ನೂರಲ್ಲಿ ನಿಲ್ಸಿದ್ವಿ ನಮ್ಮ ಬೈಕ್ನ. ಈಗ ಕಾರಿಗ್ನೂರು ಫಾಲ್ಸ್ ಹತ್ರ ಹೋಗೋಣ ಬನ್ನಿ. ನಾವು ಬರೋದೇ ಒಂದು ಸಾಹಸ ಆಯ್ತು ಇಲ್ಲಿ. ಆ್ಯಕ್ಚುಲಿ ನಾವು ಕಾರಿಗ್ನೂರು ಫಾಲ್ಸ್ಗೆ ಅಲ್ಲಿ ಲೆಫ್ಟಲ್ಲಿ ಬರಬೇಕಾಗಿತ್ತು. ನಾವು ಸೀದಾ ಸ್ಟ್ರೇಟ್ ಆಗೋದ್ವಿ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಹೋಗಬೇಡಿ, ಹೋದ್ರೆ ಮಣ್ಣು ತಿನ್ನೋ ಕೆಲಸ ಆಗುತ್ತೆ. ಸುಮ್ಮನೆ 7 ಕಿಲೋಮೀಟ್ರ್ ವೇಸ್ಟ್ ಆಯ್ತು. ನಾವು ಬಂದಿದ್ದು 7ರಿಂದ 8 ಕಿಲೋಮೀಟ್ರ್ ವೇಸ್ಟ್ ಆಯ್ತು. ನಾವು 4 ಕಿಲೋಮೀಟ್ರ್ ಹೋಗಿ 4 ಕಿಲೋಮೀಟ್ರ್ ವಾಪಸ್ ಬಂದ್ವಿ ನಾವು ಈಗ. ಮತ್ತು ಇದು ಒಳಗೆ 2 ಕಿಲೋಮೀಟ್ರ್ ಬಂದ್ವಿ ನಾವು ಈಗ. ಸೊ ಆ ಥರ ಕೆಲಸ ಮಾಡಿಬಿಟ್ಟು ನೀವು ಗೂಗಲ್ ಮ್ಯಾಪ್ ಹಾಕೊಳ್ಳಿ, ಕಾರಿಗ್ನೂರು ತನಕ ಅಷ್ಟೇ ಹಾಕ್ಕೊಳ್ಳಿ ಮ್ಯಾಪ್ನ. ಕಾರಿಗ್ನೂರಿಂದ ಯಾರನ್ನಾರು ಲೋಕಲೈಟ್ಸ್ನ ಕೇಳಿಕೊಂಡು ಬನ್ನಿ ಒಳಗೆ. ಅವ್ರು ತೋರಿಸ್ತಾರೆ ನಿಮಗೆ. ಲೆಫ್ಟಿಗೆ ಇದೆ ಒಂದು ಸಣ್ಣ ರೋಡು, ಆ ರೋಡ್ ಒಳಗೆ ಬಂದು ಸೀದಾ ಸ್ಟ್ರೇಟಾಗಿ ಹೋಗ್ತಾ ಬಂದರೆ ಈ ಪಾಯಿಂಟಿಗೆ ಬಂದು ರೀಚ್ ಆಗ್ತೀರಾ. ನಮ್ಮ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಮಾಡಿದ್ದೀವಿ. ಈಗ ಫಾಲ್ಸ್ನ ತೋರಿಸ್ತೀನಿ, ಬನ್ನಿ ಹೋಗೋಣ. ನಮ್ಮ ಇನ್ನೊಬ್ಬ ಯೂಟ್ಯೂಬರ್ ಇದೆ ನನ್ನ ಜೊತೆಗೆ, ನಮ್ಮ ಕಾರ್ತಿಕ್ ಆಚಾರ್. ಮತ್ತು ಕಾರ್ತಿಕ್ ಆಚಾರ್ ಫ್ರೆಂಡ್ ವೀರೇಶ್ ನಿಂದು ಯೂಟ್ಯೂಬ್ ಚಾನಲ್ ಐತಾ ಏನಪ್ಪ? ಹಾಂ, ಇವರು ಕೂಡ ಇಬ್ಬರು ಯೂಟ್ಯೂಬರ್ಸ್ ಇವತ್ತು ನನ್ನ ಜೊತೆಗೆ ಬಂದಿದ್ದಾರೆ. ಆವಾಗಲೇ ಅಲ್ಲಿ ಮಾತಾಡ್ಕೊತ ಬಂದರು. ಸೊ ಬೈಕಲ್ಲಿ ತಗೊಂಡು ತೋರಿಸ್ತೀನಿ ನಾನು ನಿಮಗೆ. ಈಗ ನನ್ನ ಜೊತೆಗೆ ಬರ್ತಾವ್ರು. ಸಡನ್ಲಿ ಪ್ಲ್ಯಾನ್ ಆಯ್ತಿದ್ದು, ಅಂದ್ಕೊಂಡಿರಲಿಲ್ಲ ಹೋಗ್ತೀವಂತ.
ಕಮ್ಮಿ ಇದೆ ನೀರು, ಅಷ್ಟೊಂದೇನಿಲ್ಲ, ತೀರಾ ಕಮ್ಮಿನೂ ಇಲ್ಲ ತೀರಾ ಜಾಸ್ತಿನೇ ಇಲ್ಲ. ಕೊನೆಗೂ ನಾವು ಬಂದ್ವಿ ಕಾರಿಗ್ನೂರು ಫಾಲ್ಸ್ ಹತ್ರ. ನಮ್ಮ ಹಿಂದ್ಗಡೆನೆ ಇದೆ ಫಾಲ್ಸ್. ಹತ್ರ ಹೋಗೋಣ ಬರ್ರಿ. ಈ ಕಡೆ ದಾರಿ ಇದ್ ಬರ್ರಿ. ನಾವು ಅವಾಗೆಲ್ಲ ಬರ್ತಿದ್ವಲ್ಲ, ಇಲ್ಲೆಲ್ಲ ನೀರ್ ಇರ್ತಿತ್ತು, ಇಲ್ಲಿ ತನಕ ಇಲ್ಲೆಲ್ಲ ಕುತ್ಕೊಂತಿದ್ವಿ ನಾವು. ನಾವು ಅನ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ ಅಷ್ಟು ನೀರಿಲ್ಲ ಇಲ್ಲಿ. ಏನ್ ಆ ಕಡೆ ಮೇಲ್ ಕಾಣಿಸ್ತಿರಲ್ಲ ಅದೊಂದೇ ಚೆನ್ನಾಗಿ ಕಾಣಿಸ್ತಿರೋದು. ಇಲ್ಲೆಲ್ಲ ನೋಡು ಕಲ್ಲೇ ಕಾಣಿಸ್ತಿರೋ ಬರ್ರಿ. ನೀರ್ ಜಾಸ್ತಿ ಇದ್ದಾಗ ಬಂದ್ರೆ ಚೆನ್ನಾಗೇ, ಇಲ್ಲಿ ವ್ಯೂ ಚೆನ್ನಾಗ್ ಬರುತ್ತೆ, ಅವಾಗ ವಿಡಿಯೋಸ್ ಎಲ್ಲ ಚೆನ್ನಾಗ್ ಬರುತ್ತೆ, ನೋಡೋಕ್ಕೂ ಚೆನ್ನಾಗ್ ಅನ್ಸುತ್ತೆ. ಬಟ್ ತುಂಬಾ ದೂರದಿಂದ ಬಂದಿದೀವಿ, ನಾವು ಅನ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ಲ, ಅದೇ ಒಂದ್ ಬೇಜಾರು. ಅದರ್ವೈಸ್ ಓಕೆ. ಕಾಲ್ ಜಾರುತ್ತೆ, ಹುಷಾರಾಗಿ ಹೋಗ್ಬೇಕಿಲ್ಲಿ. ಕಾರ್ತಿಕ ಜಾರ್ತವೆ, ಹುಷಾರು. ನೀರು ಹಾಲ್ ತರ ಕಾಣ್ತಿದೆ ಅಲ್ಲಿ. ಈ ಕಡೆ ಏನ್ ಕಲ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಕೆಳಗಡೆಗೆ ಇನ್ನೊಂದು ಸ್ಟೆಪ್ ಇದೆ. ಆ ಸ್ಟೆಪ್ ಕೆಳಗಡೆ ತುಂಬಾ ಕಲ್ಲಿದಾವೆ, ಅಲ್ಲಿ ಹುಷಾರಾಗಿ ನಡಿಬೇಕು. ಯಾಕಂದ್ರೆ ಸ್ವಲ್ಪ ಜಾರ್ ಬಿದ್ರು ಕಲ್ ಮೇಲೆ ಬೀಳ್ತೀವಿ, ತಲೆಗಿಲ್ಲ ಹೊಡ್ಕೊಂಡ್ರೆ ತುಂಬಾ ಸಮಸ್ಯೆ ಇಲ್ಲಿ. ಯಾಕಂದ್ರೆ ಸುತ್ತಮುತ್ತ ಹತ್ರದಲ್ಲಿ ಯಾವ್ದು ಹಾಸ್ಪಿಟಲ್ ಇಲ್ಲ ಇಲ್ಲಿ, ಮತ್ ಇನ್ನೊಂದು ಯಾರೋ ಜನನೇ ಇಲ್ಲ ಇಲ್ಲಿ, ನಾವೇ ಇರೋದಿಲ್ಲಿ. ನಾವಂತಲ್ಲ, ನೀವ್ ಯಾರು ಬರ್ತೀರಿ ನೀವು ಎಲ್ಲರೂ ಸಹ ಹುಷಾರಾಗಿ ಬನ್ನಿ ಇಲ್ಲಿ. ಯಾಕಂದ್ರೆ ಅಲ್ಲಿ ಕಲ್ ತುಂಬಾ ಇದಾವೆ. ನೀರ್ ಹತ್ರ ಹೋಗೋಣ ಸ್ವಲ್ಪ ಹತ್ರ. ಬಟ್ ಇಲ್ಲಿ ಪಾಚಿ ಕಟ್ಕೊಂಡಿದೆ ತುಂಬಾ, ಬಟ್ ಹುಷಾರಾಗಿ ನಡಿಬೇಕು. ಅಷ್ಟೊಂದೇನ್ ಡೆಪ್ತ್ ಇಲ್ಲ ಇಲ್ಲಿ. ನಮ್ ಕಾಲ್ ಕಾಣುತ್ತೆ ನೋಡಿ, ತುಂಬಾ ಏನ್ ಡೆಪ್ತ್ ಏನಿಲ್ಲ, ಬಟ್ ಪಾಚಿ ಕಟ್ಕೊಂಡಿದೆ, ಹುಷಾರಾಗಿ ನಡಿಬೇಕು ಇಲ್ಲಿ. ಪಾಚಿ ತುಂಬಾ ಐತಲ್ಲ ಇಲ್ಲಿ. ಅಲ್ಲಿ ತೆಗ್ಗೈತಾ? ಇಲ್ಲಲ್ಲ, ತೆಗ್ಗೇನಿಲ್ಲ, ಅದು ಪಾಚಿ ತುಂಬಾ ಐತಿ ಇಲ್ಲಿ. ಕೊನೆಗೂ ಹತ್ರ ಬಂದೆ ನಾನು. ಕಾಲ್ ಜಾರುತ್ತೆ, ಹುಷಾರು ಕಾರ್ತಿಕ. ಈ ಕಡೆ ಅಷ್ಟೊಂದೇನ್ ಫೋರ್ಸ್ ಇಲ್ಲ, ಆ ಕಡೆ ಸೈಡ್ ತುಂಬಾ ಫೋರ್ಸ್ ಇದೆ. ನಮ್ ಹಿಂದ್ಗಡೆ ಕಾಣಿಸ್ತಿದೆ, ನನ್ ಕೈ ನೋಡಿ, ಆ ಕಡೆ ತುಂಬಾ ಫೋರ್ಸ್ ಇದೆ ನೀರು. ಈ ಕಡೆ ಸ್ವಲ್ಪ ಪರವಾಗಿಲ್ಲ ನೀರು, ಬಟ್ ಇನ್ನೂ ಜಾಸ್ತಿ ಇರ್ಬೇಕು ನೀರು. ಜಾಸ್ತಿ ನೀರಿದ್ರೆ ಈ ಕಡೆಗೆಲ್ಲ ಹತ್ರ ಬರಕ್ ಆಗಲ್ಲ. ಅವಾಗ ಅದೇ ಚೆನ್ನಾಗಿ, ಅವಾಗ ಕೆಳಗಡೆನೆ ಆಟ ಹೋಗ್ಬೋದು ನೀರ್ನಲ್ಲಿ. ಇಷ್ಟೊಂದು ಹತ್ರ ಬರೋ ನೆಸೆಸಿಟಿ ಇರಂಗಿಲ್ಲ ಅವಾಗ. ಸಾಕು, ಇಲ್ಲ ಅಲ್ಲಿ ಹೋಗಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ ತುಂಬಾ ನೀರ್ ಫೋರ್ಸ್ ಇದೆ. ಮತ್ತೆ ಇಲ್ಲಿ ಇದಿಷ್ಟು ದೂರ ದಾಟ್ಕೊಂಡು ಹೋಗ್ಬೇಕು ನಾವು ಅಲ್ಲಿ ಹೋಗ್ಬೇಕಾದ್ರೆ. ಬಟ್ ಅದು ದಾಟೋದ್ರಲ್ಲಿ ಮಧ್ಯದಲ್ಲಿ ತುಂಬಾ ಪಾಚಿ ಇದೆ, ಒತ್ಕೊಂಬಿದ್ರೆ ಮುಗೀತು, ಪಿಕ್ಚರ್ ಬಿಟ್ಟೋತ್ ಇಲ್ಲಿ. ಅಲ್ಲಿ ಬೀಳೋದ್ಕಿಂತ ಇಲ್ಲಿ ಬೆಟರ್ ಅನ್ಸುತ್ತೆ. ಅಲ್ಲಿ ಬಿದ್ರೆ ಕಲ್ಲಿದಾವೆ, ಕಲ್ಗಿಲ್ ಮೇಲೆ ಬಿದ್ರೆ ಸಮಸ್ಯೆ, ಏನಾದ್ರು ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಇಲ್ಲೇನಂತ ಅದೇ ಬೀಳ್ತೀವಿ, ಎಲ್ ಬಿದ್ರೆ ಬಿದ್ದಂಗೆ, ಬಟ್ ಅಲ್ಲಿ ಬಿದ್ರೆ ಪ್ರಾಣಕ್ಕೆ ಹಾನಿ ಇದೆ. ಈ ನೀರಿದೆಯಲ್ಲ, ಏನ್ ನೀರ್ ಬೀಳ್ತಿದೆಯಲ್ಲ ಮೇಲಿಂದ, ಈ ನೀರು ಸೂಳೆಕೆರೆಯಿಂದ ಅಂತ ಬರೋದಿದ್ದು. ಸೂಳೆಕೆರೆಯಿಂದನೇ ಈ ಮೇಲಿಂದ ಬಂದು ಇದು ಬೀಳ್ತಿರೋದು ನೀರಿದು. ನನ್ಗೂ ಗೊತ್ತಿಲ್ಲ, ಈಗ ತಾನೇ ಕೇಳ್ದೆ ನಾನು ಎಲ್ಲಿಂದ ಬರುತ್ತೆ ಈ ನೀರಂತ. ಈ ನೀರ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ಹೇಳಿದ್ರು, ಈ ನೀರ್ ಬರ್ತಿರೋದು ಸೂಳೆಕೆರೆಯಿಂದ ಅಂತ ಬರ್ತಿರೋದಿದ್ದು. ಈ ಕಾರಿಗ್ನೂರು ಫಾಲ್ಸ್ ಇದೆ ಅಲ್ಲ, ದಾವಣಗೆರೆ ಡಿಸ್ಟಿಕ್ಗೆ ಮತ್ತೆ ಚನ್ನಗಿರಿ ತಾಲೂಕಿಗೆ ಸೇರ್ಕೊಳ್ಳುತ್ತೆ. ಸೊ ಚನ್ನಗಿರಿ ನಮಗೆ ಕಾರಿಗ್ನೂರಿಂದ ತುಂಬಾ ಸ್ವಲ್ಪ ಹತ್ರನೇ ಆಗುತ್ತೆ. ಚನ್ನಗಿರಿ ತಾಲೂಕಿಗೆ ಸೇರೋದಿದು ಕಾರಿಗ್ನೂರು ಫಾಲ್ಸ್. ಸೊ ಸೂಳೆಕೆರೆನು ಚನ್ನಗಿರಿಯಲ್ಲೇನೆ ಇರೋದು, ಚನ್ನಗಿರಿಯಿಂದ ಹತ್ರ ನಮಗೆ. ನಾನು ಹೇಳಿದ್ದು ಇದೇ ಜಾಗ ನೋಡಿ, ಇಲ್ಲೂ ಸ್ವಲ್ಪ ಜಾರುತ್ತೆ, ಅಲ್ಲೇನು ಅಷ್ಟೊಂದು ಡೇಂಜರ್ ಇಲ್ಲ. ಬಟ್ ಇಲ್ಲಿದೆ ಅಲ್ಲ, ಈ ಕಲ್ ಮೇಲೆ ನಡಿತೀವಲ್ಲ, ಇಲ್ಲಿ ಹುಷಾರಾಗಿ ನಡಿಬೇಕು ಇಲ್ಲಿ. ಅದಕ್ಕಿಂತ ಡೇಂಜರ್ ಇಲ್ಲಿದೆ ನೋಡಿ, ಇದ್ರ ಮೇಲೆ ನಡೆಯುವಾಗ ಇಲ್ಲೆಲ್ಲ ನಡೆಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ಸ್ವಲ್ಪ ಜಾರು ಬಿದ್ದರೆ ಕೆಳಗಡೆ ಕಲ್ಲಿದ್ದಾವೆ, ತಲೆಗಿಲೆ ಹೊಡೆದೋದ್ರೆ ಮುಗಿದೋಯ್ತು ಕತೆ ಇಲ್ಲಿ. ಆದಷ್ಟು ಇದ್ರ ಮೇಲೆ ನಡೆಯೋಕ್ಕೆ ಹೋಗ್ಬೇಡಿ. ಲೋಕಲ್ ಲೈಟ್ಸ್ ಎಲ್ಲ ನಡೀತಾರೆ ಅಂತ ನಾವು ನಡೆಯೋದವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಸ್ವಲ್ಪ ಜಾರು ಬಿದ್ದರೆ ಹೋದಂಗೆ ಇಲ್ಲಿ ತಲೆಗಿಲೆ ಹೊಡ್ಕೊಂಡು ಹೋಗುತ್ತೆ. ಇಲ್ಲ, ಹಾಂ ಹೋಗುತ್ತೆ.
ಅಲ್ಲೇನು ಮೇಲಿಂದ ನೀರು ಬರುತ್ತಲ್ಲ, ಅಲ್ಲಿಂದ ಬರ್ತಿರೋ ನೀರು ಇದ್ರ ಮೇಲೆ ಸ್ಟೆಪ್ ವೈಸ್ ಇದೆ. ಆ ಸ್ಟೆಪ್ಪಿಂದ ಬಿದ್ದು ಈ ಸ್ಟೆಪ್ ಮೇಲೆ ಬೀಳುತ್ತೆ. ಈ ಸ್ಟೆಪ್ ಮುಗಿಸ್ಕೊಂಡು ಇಲ್ಲಿ ಕೆಳಗೆ ಬಂದು ಇಲ್ಲಿಂದ ಮತ್ತೆ ಈ ಕಡೆ ಕೆಳಗೆ ಬಂದು ಹಿಂಗೆ ಹರಿದು ಹೋಗುತ್ತೆ. ಸೊ ಇಲ್ಲಿಗೆ ನಮ್ಮ ಕಾರಿಗ್ನೂರು ಫಾಲ್ಸಿನ ವಿಡಿಯೋ ಮುಗೀತು. ನಮ್ಮೂರಿಗೆ ವಾಪಸ್ ಹೋಗ್ತೀವಿ ಈಗ, ಯಾಕಂದರೆ ಟೈಮ್ ಬೇರೆ ಆಗಿದೆ. ನಾವು ತುಂಬ ಬೇಗ ಬಿಡಲಿಲ್ಲ. ನಾವು ಬಿಟ್ಟಾಗ 4:45 ಆಗಿತ್ತು ದಾವಣಗೆರೆ ಬಿಟ್ಟಾಗ. ನಾವು ಅಟ್ಲೀಸ್ಟ್ ಮಧ್ಯಾಹ್ನ ಬಿಟ್ಟಿದ್ರೆ ಇಲ್ಲಿ ಬೇಗ ಬರ್ತಿದ್ವಿ, ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತು. ಈಗ ಟೈಮು 6:31. ಈಗ ಟೈಮು 6:31 ಆಗಿದೆ. ಹಾಗಾಗಿ ಮನೆ ಸೇರ್ಕೋಬೇಕು ಕತ್ಲಾಗಿಂತ ಮುಂಚೆ. ಲೆಟ್ಸ್ ಬ್ಯಾಕ್ ಟು ಹೋಮ್.